ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು. ಹುಣಸೆ ಹುಳಿ, ಬಟಾಣಿ, ಅಕ್ಕಿ, ತೊಗರಿಬೇಳೆ, ಸ್ವಲ್ಪ ಉದ್ದಿನಬೇಳೆ, MTR ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು. ಆನಂತರ ತರಕಾರಿಲಿ ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆನಂತರ ನಾನು ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಮತ್ತು ಎಷ್ಟು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ ಅಲ್ವಾ, ಹಾಗಾಗಿ ನಾನು 3.5 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಎಣ್ಣೆ, ಅರಶಿನದ ಪುಡಿ, ಟೊಮೊಟೊ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಟೊಮೊಟೊ ಎಲ್ಲ ಹಾಕ್ಬಿಟ್ಟು 2 ವಿಷಲ್ ಹಾಕಿಸ್ಕೊತೀನಿ. ಬಟಾಣಿ ಹಾಕೋದು ಮರ್ತಿದ್ದೆ, ಸೊ ಹಾಗಾಗಿ ಮತ್ತೆ ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು 3 ವಿಷಲ್ ಹಾಕಿಸ್ಕೊತೀನಿ ಫ್ರೆಂಡ್ಸ್. ಆ ಕಡೆ ಒಂದು ಒಲೆಯಲ್ಲಿ ಕೂಗೋಕಿಟ್ಟಿದ್ದೀನಿ, ಇನ್ನೊಂದು ಒಲೆಯಲ್ಲಿ ಒಗ್ಗರಣೆ ಹಾಕ್ಕೊತೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯೋ ತನಕ ಬಿಡ್ತೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಆದ ನಂತರ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ ನೀವು ಬೇಡ ಅಂದರೆ ಬಿಡ್ಬೋದು, ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ವಲ್ಪ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಂತರ ಒಣಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು. ನೋಡ್ತಾ ಇರ್ಬೋದು ನೀವು, ನಾನು ಈ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡೂ ಕೂಡ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕ್ಯಾಪ್ಸಿಕಮ್ ಬೇಯ್ದಿದೆ, ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಆನಂತರ ಸ್ವಲ್ಪ ಖಾರದ ಪುಡಿ ನೋಡಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಬೇಕಾಗಿರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು MTR ಬಿಸಿಬೇಳೆ ಬಾತ್ ಪೌಡರ್ ಇದೆಯಲ್ಲ, ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾಕೆಟ್ ಅಂದರೆ ಚಿಕ್ಕದು, ಮೀಡಿಯಮ್ 10 ರೂಪಾಯಿದು ಸಿಗುತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಆನಂತರ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ. ಹುಣಸೆನ ನಾನು ಫಸ್ಟಿಗೆ ನೆನೆ ಹಾಕ್ಕೊಂಡಿದ್ದೆ. ಮೊದಲಿಗೆ ತೋರಿಸಿದ್ನಲ್ಲ, ನಾನು ಫಸ್ಟಿಗೆ ಹುಣಸೆ ಹುಳಿನ ನೆನೆ ಹಾಕ್ಕೊಂಡಿದ್ದೆ. ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತೀನಿ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ರಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡೆ ಉಪ್ಪು. ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕುದಿ ಬರ್ತಾಯಿದೆ. ನಂತರ ನಾನು ವಿಷಲ್ ಕೂಗಿಸ್ಕೊಂಡಿದ್ದೆಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ. ಆನಂತರ ನಾನು ಆಗಲೇ ನೋಡ್ತಾ ಇರ್ಬೋದು ಹೇಗೆ ಬೆಂದಿದೆ. ತರಕಾರಿ ಎಲ್ಲ, ಬಟಾಣಿ ಎಲ್ಲ ಹಾಕ್ಕೊಂಡಿದ್ದೆಲ್ಲ ಎಲ್ಲ ಬೆಂದಿದೆ. ಅನ್ನ ಕೂಡ ಬೆಂದಿದೆ. ನಂತರ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಿಮಗೆ ಗಟ್ಟಿ ಇದ್ದರೆ ಬಿಸಿಬೇಳೆ ಬಾತ್ ತೆಳ್ಳಗಿದ್ರೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ನಾನು. ನೀವು ಬೇಡ ಅಂದರೆ ಬಿಡ್ಬೋದು. ನೋಡ್ತಾ ಇರ್ಬೋದು ಬಟಾಣಿ ಎಲ್ಲ ಹೇಗೆ ಬೆಂದಿದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ರೆಡಿ ಆಗೋಯ್ತು. ಸ್ವಲ್ಪ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತೇಳಿ. ಮೇಲ್ಗಡೆ ಸ್ವಲ್ಪ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ.
ಫ್ರೆಂಡ್ಸ್, ಬಿಸಿಬೇಳೆಭಾತ್ ರೆಡಿ ಆಯಿತು. ಸ್ವಲ್ಪ ಬೇಯಲಿಕ್ಕೆ ಬಿಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಟ್ಟರೆ ಮುಗ್ದೋಯ್ತು. ಬಿಸಿಬೇಳೆಭಾತ್ ರೆಡಿ ಆಗೋಯ್ತು. ಸರ್ವ್ ಮಾಡಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್. ಇಷ್ಟೇ ಬಿಸಿಬೇಳೆಭಾತ್. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.